ಕರ್ನಾಟಕದ ಬಗ್ಗೆ 2 ವಾರ ಟೂರಿಂಗ್ ಬಂದಿರತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ. ಪ್ರತಿ ವರ್ಷ 20ರಿಂದ 25 ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ನಲ್ಲಿ ಕೊಡ್ತಾರೆ ಅಧ್ಯಕ್ಷರೇ. ಕಳೆದ ಸಲ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ ಅಧ್ಯಕ್ಷರೇ. ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯೂನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದಂತ ತಿಳ್ಕೊಂಡು ಒಂದು ದಿನ ಅಡ್ವರ್ಟೈಸ್ ತಗೊಂಡೆ ಅಧ್ಯಕ್ಷರೇ. ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ. ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ. ಈ ಮೂಗಿಗೆ ತುಪ್ಪ ಹಚ್ಚಿ ಅನ್ಪತ್ತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ. ಈ ಕೆಲಸನೇ ಅನ್ಪತ್ತಂದ್ರೆ ಇವತ್ತು ಎಲ್ಲ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ. ಇವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ, ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ, ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ. ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಹೇಳ್ತೀನಿ. ಅಲ್ಲಿಗೆ ಬರ್ತಾ ಇದ್ದೇನೆ. ದಯಮಾಡಿ ಅಧ್ಯಕ್ಷ ಸಬ್ಜೆಕ್ಟ್ ಮಾತಾಡಂದ್ರೆ ಮಾತಾಡ್ತೀನಿ, ಬೇಡ ಅಂದ್ರೆ ಕೂಡ್ತೀನಿ ಅಧ್ಯಕ್ಷ. ನೇರವಾಗಿ ಸಬ್ಜೆಕ್ಟ್ ಬರ್ರಿ. ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ ಅಧ್ಯಕ್ಷರೇ. ಸಬ್ಜೆಕ್ಟ್ಗೆ ಬರ್ತಾ ಇದೆ. ಬರ್ರಿ ಬರ್ರಿ. ಮಾತಾಡಂದ್ರೆ ಮಾತಾಡ್ತೀನಿ, ಬೇಡ ಅಂದ್ರೆ ಮಾತಾಡ್ರಿ. ಸಬ್ಜೆಕ್ಟಿಗೆ ಬರ್ರಿ. ಸಬ್ಜೆಕ್ಟ್ಗೆ ಬರ್ತಾ ಇದೆ. ಆಯ್ತು ಹೇಳ್ರಿ. ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಬವಣೆಗಳನ್ನ ನಮಗೆ ತಂದುಕೊಡ್ತಾರ. ನಾವಿಲ್ಲಿ ಬಂದು ಕೇಳ್ಬೇಕು. 8 ದಿನ ಆಯ್ತು ಅಧ್ಯಕ್ಷರು, ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ. ಇವತ್ತಿಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದ್ರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ನಾನು ಒಂದನ್ನು ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ. ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು 91 ಜನ ಇದ್ದೀವಿ. 91 ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ. 41 ಜನ ಕಲ್ಯಾಣ ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ, 50 ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ. 90 ಜನನೂ ನಾವಿಲ್ಲ ಚರ್ಚೆಗೆ. ಹಾಗಾಗಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡೀನಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಿಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವುದೇ ಅನುದಾನ ಕೇಳಂಗಿಲ್ಲ, ನನಗಿದು ಕೊಡ ಅಂತ ನಾನು ಕೇಳಂಗಿಲ್ಲ. ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ದಾಗ ಹೇಳ್ತಾರ, ಕ್ಷೇತ್ರದಾಗ ಸ್ಟೇಟಸ್ ಇಡ್ತಾರ, ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಹೀರೋ ಆಗ್ತೀನಿ ನಾನು ಅಷ್ಟೇ. ಮತ್ತು 1 ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳೋದು ಬೇಡ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ 1 ಸಾಲ್ ತಕ ಇದರ ಆತೇನೆ ಅಭಿ 5 ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು, ಇದು ನಮ್ಮ ಪರಿಸ್ಥಿತಿ. ಬೆಳಿಗ್ಗೆ ನಾನು ಏನ್ಪತ್ತಂದ್ರೆ ಆ ಫ್ಲೈಟ್ನಾಗ ಬರುವಾಗ ಏನ್ಪತ್ತಂದ್ರೆ ಕಣ್ಣೀರು ಇಡೋದು ಒಂದೇ ಇತ್ತು. ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು. ಅವ IAS ಅಧಿಕಾರಿ ಹೇಳ್ತಾರ, ಅಗಲೇ ಸಾಲ ಆತೆ ಅಭಿ ಕ್ಯಾ ಸಾಲ್ ನೈ ಆತೆ ಇದಾರ. ಅಂದ್ರೆ ಏನ್ ಅರ್ಥ ಇದು? ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ, ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ದಂಧೆ. ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು, ಬೇರೆ ಏನು ಮಾತಾಡಂಗಿಲ್ಲ. ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮಗೆ ಉದ್ಯೋಗ ಬೇಕು. ನನಗಿಲ್ಲೊಬ್ರು ಮಂಗಳೂರಿನ ಒಬ್ಬ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು, ಶರಣಗೌಡ ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತನ ಹೋದವ್ರು ಏನ್ಪತ್ತಾರೆ ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದ